ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಟು ಮೈ ಸಿರಿವೃತ್ತಿ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ನನ್ನ ಮಗು ಜೊತೆಗೆ ಡೈಲಿ ಲೈಫ್ ಮೂಮೆಂಟ್ನ ಇವತ್ತು ಕೂಡ ಶೇರ್ ಮಾಡ್ತಿದ್ದೀನಿ. ಸೊ ಇವತ್ತು ತುಂಬ ಕ್ಯೂಟ್ ಮೂಮೆಂಟ್ ತೋರಿಸ್ತೀನಿ, ಮಿಸ್ ಮಾಡ್ತೀನಿ. ಪಾಪು ನೋಡಿ ಗೈಸ್. ಹಾಯ್ ಹಾಯ್ ಪಾಪು ಖುಷಿ ಆಗೈತು, ಖುಷಿ ಖುಷಿ ಖುಷಿ. ಹಾಯ್, ಹೆಲೋ ಹಲೋ, ಹಾಯ್ ಸಿರಿ. ಸೊ ಎಂದಿನಂತೆ ನನ್ನ ಹಸ್ಬೆಂಡ್ ಶೂಟಿಗೆ ಹೋದರು. ಸೊ ಶೂಟಿಗೆ ಹೋದ ತಕ್ಷಣ ನನ್ನ ಮಗಳು ಕೂಡ ಎದ್ಬಿಟ್ಲು. ಸೊ ಬೆಳಗ್ಗೆನೇ ಎದ್ಬಿಟ್ಲು ಗಾಯ್ಸ್. ಎದ್ದ ತಕ್ಷಣ ಹಾಗೆ ಹೀಗೆ ಹೇಳ್ಕೊಂಡಿದ್ಲು. ಅವಳನ್ನ ಈಚೆ ಎಲ್ಲ ಕರ್ಕೊಂಡು ಬಂದು ಸಮಾಧಾನ ಮಾಡಿ, ಸೊ ಅವಳಿಗೆ ಹೊಟ್ಟೆ ಹಸ್ದಿರುತ್ತೆ ಅಂದ್ಬಿಟ್ಟು ನೈಟು ಕೂಡ ಅವಳು ಊಟ ಮಾಡಿರಲಿಲ್ಲ, ಹಾಗೆ ಮಲ್ಕೊಂಡ್ಬಿಟ್ಟಿದ್ಲು. ಸೊ ಸ್ವಲ್ಪ ಹಾಲು ಕೊಟ್ಟೆ. ಹಾಲೆಲ್ಲ ಕೊಟ್ಟು ಅವಳಿಗೆ ಸಮಾಧಾನ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅವಳೇನಕ್ಕೋ ತುಂಬ ಅಳ್ತಾಯಿದ್ಲು, ಸಿಕ್ಕಾಪಟ್ಟೆ ಅಳ್ತಾಯಿದ್ಲು. ಮಾರ್ನಿಂಗ್ ಬೇರೆ ಹೆಂಗೆ ಬೇಕು ಹಂಗೆ ಎದ್ಬಿಟ್ಲು. ನಾನು ಕೂಡ ಪಕ್ಕ ಇರಲಿಲ್ಲ. ಸೊ ಅವಳ ಮೂಡ್ ಸರಿ ಇಲ್ಲ ಅನಿಸುತ್ತೆ ಇವತ್ತು. ಹಾಲು ಕುಡಿಸಿದ್ರು ಅವಳು ಕುಡಿತಾ ಇಲ್ಲ. ನೋಡಿ ಹೇಗೆ ಆಡ್ತಾ ಇದ್ದಾಳೆ ಅಂದ್ಬಿಟ್ಟು, ತುಂಬ ಆಟ ಮಾಡ್ತಾಳೆ ಗೈಸ್. ಹಾಗೂ ಈಗೂ ಸರಿ ಆದಳು. ಇವತ್ತು ಬರ್ಡೇ ಫಂಕ್ಷನ್ ಇದೆ ಅಂದ್ಬಿಟ್ಟು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೊ ಮರ್ತೋಗ್ಬಿಟ್ಟಿತ್ತು. ಏನಕ್ಕೆ ಇಷ್ಟೊಂದು ಮರು ಬರ್ತಿದೆಯೋ ಗೊತ್ತಿಲ್ಲ. ಸೊ ಅಮ್ಮ ಕಾಲ್ ಮಾಡಿದರು, ಅಮ್ಮನ ಜೊತೆ ಮಾತಾಡ್ತಾ ಇದ್ದೆ. ಇವತ್ತೇ ಫಂಕ್ಷನ್ ಅಂತ ಅಂದರು. ಹಸ್ಬೆಂಡ್ ಕೂಡ ಅವರಿಗೆ ಫ್ರೀ ಇರಲಿಲ್ಲ ಅಲ್ಲ. ಸೊ ಅವ್ರಿಗೆ ಶೂಟಿಗೆ ಹೋದರು. ನಾನೇ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದೆ. ಸೊ ಮೇಲ್ಕೋಟೆ ಹತ್ರ ಚೀನ್ಯ ಅಂತ ಹೇಳಿಬಿಟ್ಟು ಇವಾಗ ಅಲ್ಲಿ ಹೋಗೋಣ ಅಂದ್ಬಿಟ್ಟು ರೆಡಿ ಆದೆ. ನನ್ನ ಮಗಳಿಗೆ ಟಿಫನ್ ಎಲ್ಲ ತಿನ್ನಿಸಿ, ನನ್ನ ಸಿರಿ ಮಗಳಿಗೆ ಅವಳಿಗೂ ಕೂಡ ಟಿಫನ್ ಮಾಡಿಸಿ, ಮಧ್ಯಾಹ್ನ ಊಟ ಎಲ್ಲ ಹಾಕಿಬಿಟ್ಟು ಲಾಕ್ ಮಾಡ್ಕೊಂಡು ಹೋಗಿದ್ದೆ. ಸೊ ಪಾಪ ನಾನು ಬರೋವರೆಗೂ ಬೊಗ್ಳಿ ಸುಸ್ತಾಗಿದ್ಲು. ನನ್ನ ಹಸ್ಬೆಂಡ್ ಕೂಡ ಇವತ್ತು ಬೇಗನೆ ಶೂಟ್ ಮುಗೀತು ಅಂತ ಅಂದ್ಬಿಟ್ಟು ಮನೆಗೆ ಬಂದ್ರಂತೆ. ಅವರು ಸ್ವಲ್ಪ ಬೇಗ ಬಂದಿದ್ದರೆ ಇಬ್ಬರು ಜೊತೆಲೇ ಹೋಗ್ಬೋದಿತ್ತು. ಇಲ್ಲಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾನೇ ರೆಡಿಯಾಗಿ ಹೋದೆ. ಸೊ ಹೋಗಿ ಫಸ್ಟ್ ಟೈಮ್ ಒಬ್ಬಳೇ ಹೋಗಿರೋದು. ನಾನು ಯಾವತ್ತೂ ಕೂಡ ಒಬ್ಬಳೇ ಹೋಗಿರಲಿಲ್ಲ. ಅದು ಬಸ್ಸಲ್ಲಿ ಒಂಥರ ಚೆನ್ನಾಗಿತ್ತು, ಪರವಾಗಿಲ್ಲ. ಆದರೆ ಫ್ರೀ ಬಸ್ಸೆಲ್ಲ ಬಿಟ್ಬಿಟ್ಟು ಸಿಕ್ಕಾಪಟ್ಟೆ ಜನಗಳು ಬಸ್ಸಲ್ಲಿ ನಿಂತ್ಕೊಳ್ಳೋದಕ್ಕೆ ಆಗಲ್ಲ, ಅಷ್ಟು ರಶ್ ಇರುತ್ತೆ. ಏನು ಮಾಡೋದಕ್ಕಾಗಲ್ಲ. ಹಂಗೂ ಹಿಂಗೂ ನಮ್ಮ ಊರಿಗೆ ಬಂದೆ. ಸೊ ನಾನು ಊರಿಗೆ ಬರೋದು ಮತ್ತು ಹೋಗೋದೆಲ್ಲ ನಾನು ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ, ಯಾಕಂದರೆ ತುಂಬ ಟೈಮ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ನಾನು ವೀಡಿಯೋಗಳನ್ನ ನಾನು ಮಾಡಲಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ, ಓಕೆನಾ? ಸೊ ತುಂಬ 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 ಟೈಮ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಹಾಗೂ ಹೀಗೂ ಬಂದು ನನ್ನ ಮಗಳು ಅವ್ರ ಅಮ್ಮಮ್ಮನ ಜೊತೆ ಹೋದ್ಲು. ಸ್ವಲ್ಪ ನಾನೇ ಒಂದು 5 ನಿಮಿಷ ಕೊಡಲಿಲ್ಲ, ಅವ್ಳು ನನಗೆ ಕಾಡಿಸಿದೆ. ಹಿಂಗೂ ಮಾಡಿಕೊಟ್ಟೆ. ಲಾಸ್ಟಲ್ಲಿ ಕೊನೆಗೆ ಹೋದ್ಲು. ಸೊ ಅಲ್ಲಿವರೆಗೂ ನಾನು ನನ್ನ ತಮ್ಮಂದಿರ ಜೊತೆ ಎಲ್ಲ ಮಾತಾಡ್ಕೊಂಡು ನಿಂತಿದ್ದೆ. ಹಾಗೆ ಬರ್ಡೇ ಇತ್ತಲ್ಲ, ಸೊ ಟೆಂಪಲ್ ಹತ್ರ ಎಲ್ಲ ಹೋಗಿಬಿಟ್ಟು ಅಲ್ಲಿ ಎಲ್ಲ ಕೊಟ್ಟು ಫೋಟೋ ಎಲ್ಲ ಹೊಡ್ಸ್ಕೊಂಡು ಹಾಗೆ ಊಟಕ್ಕೆ ಅಂತ ಬಂದ್ವಿ. ಬನ್ನಿ ನೋಡೋಣ. ಪಾಪು ಹಾಯ್ ಹಾಯ್ ಪಾಪು ಖುಷಿ ಆಗೈತು, ಖುಷಿ ಖುಷಿ ಖುಷಿ. ಫೈನಲಿ ಊಟಕ್ಕೆ ಕೂತ್ಕೊಂಡೆ. ತುಂಬ ಚೆನ್ನಾಗಿತ್ತು.
ವೆಜ್ಜು ಮುದ್ದೆ ಆ್ಯಂಡ್ ಚಿಕನ್ ಗ್ರೀನ್ ಚಾಪ್ಸ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಹಾಗೆ ಗಾಯ್ಸ್.